45ಕ್ಕೆ ಆದ್ಮೇಲೂ ನೀವು ಸಂಭ್ರಮಾಚರಣೆ ಮಾಡಿದ್ರಿ, ವಿಧಾನಸೌಧದಲ್ಲಿ ಮಾಡ್ತೀರಿ. ವಿರೋಧ ಪಕ್ಷದ ನಾಯಕರು ಯಾರಿಗೂ ಕೂಡ ಅದು ಗೊತ್ತೇ ಇಲ್ಲ. ನಮ್ಮನ್ನು ಯಾರೂ ಕರೆದಿಲ್ಲ, ಅದು ಬೇರೆ ವಿಷಯ. ನೀವು ನಮ್ಮನ್ನು ಕರೆದ್ರು ನಾವು ನಿಮ್ಮಂಥ ಅನಿಷ್ಟ ವ್ಯವಹಾರದಲ್ಲಿ ನಾವು ಭಾಗಿಯಾಗಲ್ಲ, ಅದು ಬೇರೆ. ನೀವೆಲ್ಲೋಗಿದ್ರಿ? ಇಷ್ಟೆಲ್ಲ ಆದ್ಮೇಲೂ ಕೂಡ ಜನಾರ್ದನ್ ಹೋಟೆಲಲ್ಲಿ ಹೋಗಿ ದೋಸೆ ಬಾದಾಮಿ ಹಲ್ವಾ ತಿನ್ನಕ್ಕೆ ಹೋಗ್ತೀರಿ, ನಿಮಗೆ ನಾಚಿಕೆ ಆಗಲ್ವಾ? ಇದು ನನಗೆ ಮಾಹಿತಿ ಇದೆ. ಟ್ರಾಫಿಕ್ ಅಲ್ಲ ಪ್ರಶ್ನೆ, ಇವರು ಬಾದಾಮಿ ಹಲ್ವಾ ಇದು ಪ್ರಶ್ನೆ ಇದ್ದಿದ್ದು. ಇಷ್ಟಾದ ಮೇಲೇನು ಅದು ಮಾಡ್ತೀರಿ? ಅದು ಏನೋ ಗಾದೆ ಹೇಳ್ತಾರಲ್ಲ, ಅರಮನೆಗೆ ಪ್ಯಾಲೇಸ್ಗೆ ಬೆಂಕಿ ಬಿದ್ದರೂ ಮಹಾರಾಜ ಪಿಟೀಲ್ ಬಾರಿಸ್ತಿದ್ನಂತೆ. ರೋಮ್ಗೆ ಆಯ್ತಾ? ಇದು ಇವರ ಇಲ್ಲೇನಂತಂದ್ರೆ ಸೂತಕದ ಮನೆಯಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತ ಪ್ರಶ್ನೆ. ಇವರು ಮ್ಯಾನ್ ಆಫ್ ದಿ ಮ್ಯಾಚ್ ಯಾರೋ ಗೆದ್ದಿದ್ದಕ್ಕೆ ಇವರು ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ನಾನು ಇದರಲ್ಲಿ ಅನ್ನೋದು ಇವರ ಇರೋದು. ಮುಖ್ಯಮಂತ್ರಿಗಳು ಹೇಳ್ತಾರೆ ನನಗೂ ಫ್ರೀ ನಿನಗೂ ಫ್ರೀ ಅಂತಿದ್ರಲ್ಲ, ಹಂಗೆ ಇದೂ ಫ್ರೀ ಎಲ್ಲಾ ಬರ್ರಿ ಅಂತ ಕರೆದಿದ್ರಿ. ವ್ಯವಸ್ಥೆ ಯಾಕೆ ಮಾಡಲಿಲ್ಲ? ನನಗೆ ಪ್ರಶ್ನೆ ಇರ್ತಕ್ಕಂಥದ್ದು, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬರ್ತಾರೆ ಅಂತ ಮೊದಲಿತ್ತು, ಬದಲಾಯಿಸಿದ್ದಾರು. ವಿಶೇಷ ವಿಮಾನ ಬುಕ್ ಮಾಡಿ ಅವರನ್ನ ಎಚ್ಎಎಲ್ಗೆ ಕರ್ತಂದಿದ್ದು ಯಾರು? ಅನೇಕ ಪ್ರಶ್ನೆಗಳಿವೆ. ಇವಕ್ಕೆಲ್ಲನೂ ಸರ್ಕಾರ ಉತ್ತರ ಕೊಡಬೇಕು. ಇದರಿಂದ ಯಾರಿದ್ದಾರೆ? ಮೆರವಣಿಗೆ ಇತ್ತು, ಕ್ಯಾನ್ಸಲ್ ಮಾಡಿಸಿದ್ಯಾಕೆ? ಕೆಸಿಎ ಸ್ಟೇಡಿಯಂನಲ್ಲಿ ಆಗಬೇಕಾಗಿದ್ದ ಕಾರ್ಯಕ್ರಮ ನೀವು ಇಲ್ಲಿಗೆ ತರಲಿಕ್ಕೆ ನೀವ್ಯಾರು? ಯು ಆರ್ ನಾಟ್ ದಿ ಓನರ್ ಆಫ್ ದಿ RCB. ಅವರ ಆಟದಲ್ಲಿ ನಿಮ್ದೇನು ಪಾತ್ರ ಇಲ್ಲ. ನೀವು ಯಾರಾದ್ರೂ ಆಡಕ್ ಹೋಗಿದ್ರಾ? ಹೋಗ್ಲಿ, ನಿಮ್ದೇನಾದ್ರೂ ಇನ್ವೆಸ್ಟ್ಮೆಂಟ್ ಇದೆ, ಸರ್ಕಾರದ್ದು ಇದೆಯಾ? ಜರ್ಸಿ ಹಾಕೊಂಡಿದ್ರಲ್ಲ, ಜರ್ಸಿ ಹಾಕೊಂಡಿದ್ರು. ಜರ್ಸಿನೇ ಅವ್ರದ್ದು. ಜರ್ಸಿ ಬಿಟ್ಟು ಅವ್ರದ್ದು ಇನ್ನೇನು ಇಲ್ಲ. ಮತ್ತೆ ನಿಮ್ಗೆ ಯಾಕೆ ಬೇಕಾಗಿತ್ತು? ಸಂಭ್ರಮಾಚರಣೆ ಅವ್ರು ಮಾಡಬೇಕಾಗಿದ್ದು. ಅದೇ ಎಂತ ವಿಪರ್ಯಾಸ ರೀ. ಕ್ರಿಕೆಟ್ ಟೀಮಲ್ಲಿ 11 ಜನ ಆಡ್ತಾರೆ. ನೀವು 11 ಜನ ಆಡಿಸಿದ್ರಿ, ಇಲ್ಲಿ 11 ಜನರನ್ನ ಬಲಿ ತಗೊಂಡ್ಬಿಟ್ರಲ್ಲ. ಒಂದು ಕ್ರಿಕೆಟ್ ಟೀಮೇ ಹೊರಟೋಯ್ತಲ್ರಿ ನಮ್ದು. ಬೇಕಿತ್ತ ನಿಮ್ಗಿದು? ಯಾರು ಇವರ? ಈಗ ನೀವು ಹೇಳಿದ್ರಿ ಪೊಲೀಸ್ನವರು ಕಾರಣ ಅಲ್ಲ, ಸರ್ಕಾರ ಕಾರಣ ಅಲ್ಲ, ಇನ್ಯಾರು ಕಾರಣ? ಯಾಕೆ ಇನ್ನೂ ನಿಮ್ಗೆ ಯಾರು ಹೇಳ್ಕೊಡ್ಲಿಲ್ವಾ? ನಿಮ್ಮ ಚೇಲಾಗಳು ಹಿಂದ್ಗಡೆ ಇರೋರು ಇದಕ್ಕೆ RSS BJPನವರು ಕಾರಣ, ಅಶೋಕ್ ಅವರು, ವಿಜೇಂದ್ರ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಕಾರಣ ಅಂತ ಯಾರು ಇನ್ನೂ ಹೇಳ್ಕೊಡ್ಲಿಲ್ವಾ ನಿಮ್ಗೆ? ಮತ್ತೆ ಯಾಕೆ ಸುಮ್ಮನೆ ಕೊಡ್ತಿದ್ದೀರಿ? ಎಲ್ಲಕ್ಕೂ ನಮ್ಮನ್ನು ಅದ್ಕೊಳ್ತೀನವ್ರು ನೀವು. ಇದಕ್ಕೆ ಯಾಕೆ ನಮ್ಮನ್ನು ಬಿಟ್ಟುಬಿಟ್ಟಿದ್ದೀರಿ ಅಂತ ನನಗೆ ಈಗ ಅನುಮಾನ ಬಂದಿದೆ. ಪ್ರತಿಯೊಂದರಲ್ಲೂ ಈ ರೀತಿ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡ್ತೀರಿ. ಹೆಚ್ಚು ಕಡಿಮೆ ವಿಧಾನಸೌಧನ ಡಬ್ಬ ಅಂಗಡಿ ಮಾಡಿ ಇಟ್ಕೊಂಡಿದ್ದಾರೆ ಇವರು. ಯಾವ ಕಾರ್ಯಕ್ರಮ ಆದ್ರೂ ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳನ್ನು ತಂದಿಲ್ಲಿ ಮಾಡ್ತಾರೆ. ತಿಥಿಗಳು ಇಲ್ಲೇ ಆಗ್ತವೆ. ಈಗ ಅನೇಕರ ತಿಥಿಗಳು ಇಲ್ಲ ಆಗ್ತಾ ಇವೆ, ಜನ್ಮದಿನಾಚರಣೆಗಳು ಇಲ್ಲ ಆಗ್ತಾ ಇವೆ. ಯಾವ ಅನಿವಾರ್ಯ ಕಾರಣಗಳಿಂದ ಪ್ರಥಮದಿಂದ ಏನನ್ನ ಆಚರಣೆ ಮಾಡ್ಕೊಂಡು ಬರ್ತಿದ್ದೀವೋ ಅದು ಸರಿ. ಆದರೆ ಒಂದೊಂದು ಸಾರಿ ನೋಡ್ತೀವಿ ಇಲ್ಲಿ ಒಳಗಡೆ ಬರ್ಬೇಕಂದ್ರೆ ಪ್ರಶ್ನೋರಾದ ಹೆಂಗ್ ಬರ್ತಾರೋ ಗೊತ್ತಿಲ್ಲ, ನುಸುಳಿ ಬರ್ತಾರೋ, ಬಾರ್ಡರ್ಗಳಲ್ಲಿ ನುಸುಳಿ ಬರ್ತಾರಲ್ಲ ಆ ಥರ ನಾವೇ ಬರೋಕ್ಕಾಗಲ್ಲ. ಇಂಥ ಪರಿಸ್ಥಿತಿ ಇಲ್ಲಿ ಇವತ್ತು ಇದೆ. ಆಮೇಲೆ ಸ್ಪೋರ್ಟ್ಸ್ ಈವೆಂಟನ್ನ ಸಂಭ್ರಮಾಚರಣೆ ಮಾಡಬೇಕಾಗಿರೋರು ಗೆದ್ದವರು. ಇದೇನು ಇಂಟರ್ನ್ಯಾಷನಲ್ ಪಂದ್ಯಗಳೆಲ್ಲ ಇದ್ದಿದ್ದು, ಇಲ್ಲೇ ಫ್ರಾಂಚೈಸಿಗಳವು. ಇದನ್ನು ಇಷ್ಟು ಮಾಡಿದ್ರಿ ಓಕೆ. 17-18 ವರ್ಷಗಳಿಂದ ನಡೀತಾ ಇದೆ, ಎಲ್ಲ ಕಡೆ ನಡೆದಿದೆ. ಎಲ್ಲೂ ಈ ರೀತಿ ಅನಾಹುತ ಆಗಿಲ್ಲ. ನಿಮ್ಗೆ ಯಾಕೆ ಇಲ್ಲಿ ಯಾಕೆ ಆಯ್ತು? ನಿಮ್ಮ ಬೇಜವಾಬ್ದಾರಿತನದಿಂದ
ಇದು ಆಗಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಹೊಣೆ ಹೊರಬೇಕಾಗಿದ್ದು ಮುಖ್ಯಮಂತ್ರಿಗಳು. ಎಲ್ಲಿ ನೋಡಿ ಕುಟುಂಬ ಸದಸ್ಯರನ್ನು ಕರ್ಕೊಂಡ್ಬಂದಿರೋ ಫೋಟೋ ತೆಗೆಸ್ಕೊಳ್ಳೋಕೆ ನಿಮ್ಗೆ ಸಂಬಂಧವೇ ಇಲ್ಲ. ನೀವು ತಂದು ನಿಮ್ಮ ತೆವಲಿಗಾಗಿ ಮಾಡ್ತಕ್ಕಂಥ ಕಾರ್ಯದಲ್ಲಿ 11 ಜನರು ಅಸುನೀಗಿದ್ದಾರೆ. ಹೊಣೆ ಹೊರಲಿಕ್ಕೆ ನೀವು ಸಿದ್ಧರಿಲ್ಲ. ಆಮೇಲೆ ಒಂದು ಸರಾಸರಿ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಸರ್ಕಾರ. ಯಾರೇ ಸತ್ರು 10 ಲಕ್ಷ ರೂಪಾಯಿ ಬೀಸಾಕ್ಬಿಟ್ಟು ನಮಗೇನು ಸಂಬಂಧ ಇಲ್ಲ. 10 ಲಕ್ಷ ಕೊಟ್ರೆ ಒಂದು ಪ್ರಾಣ ಹೋಗಿದೆ ಅಂತ ಅರ್ಥ. ಏನಿದು ವ್ಯವಸ್ಥೆ? ಅದೇ ರೌಡಿ ಶೀಟರ್ಗಳು, ದೇಶದ್ರೋಹಿಗಳು ತಂದ್ರೆ 25 ಲಕ್ಷ. ಕೇರಳಗೂ ನಮಗೆ ಸಂಬಂಧ ಇಲ್ಲ. ಅವ್ರು ಯಾರೋ ಕೊಡ್ಬೇಕಾಗಿದ್ದು ಸತ್ತೋದವ್ರಿಗೆ. ನಮ್ಮ ಆನೆ ಹೋಗಿ ಅವನು ತುಳಿದ್ಬಿಟ್ಟು ವಾಪಸ್ ಬಂದ್ಬಿಡ್ತಂತೆ. ಏನೋ ಹೋಯ್ತು, ಅವನು ಏನ್ ಮಾಡಿದ್ನೋ ಗೊತ್ತಿಲ್ಲ. ಅವನ್ ಹೋಗಿ ತುಳಿದ್ಬಿಡ್ತಂತೆ, ಅವ್ನು ಸತ್ತೋದ್ನಂತೆ, ಇವ್ನು ವಾಪಸ್ ಬಂದ್ಬಿಡ್ತಂತೆ. ಅದಕ್ಕೊಂದು 25 ಲಕ್ಷ ಅಂತೆ. ಇವ್ರಿಗಾದ್ರೆ 10 ಲಕ್ಷ ಅಂತೆ. ಏನ್ ನೀವು ಪ್ರಾಣಕ್ಕೆ ಬೆಲೆಯೇ ಇಲ್ವಾ ನಿಮ್ಮಲ್ಲಿ? ಇಂಥ ವ್ಯವಸ್ಥೆ ನಾನು ಎಂದೂ ಕಂಡಿಲ್ಲ. ನನಗೆ ನೇರವಾಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳೇ ಇದಕ್ಕೆ ನೇರ ಹೊಣೆ. ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. ನಾವಿದನ್ನು ಸುಮ್ಮನೆ ಬಿಡ್ತೀವಿ ಅಂತ ತಿಳ್ಕೋಬೇಡಿ. ನಿಮ್ಮಿಂದ ಇಡೀ ರಾಜ್ಯ ಇವತ್ತು ಸೂತಕದ ಮನೆಯಾಗಿದೆ. ವ್ಯವಸ್ಥೆಯಲ್ಲೂ ಕೂಡ, ಆಡಳಿತದಲ್ಲೂ ಕೂಡ ಸೂತಕವೇ. ಆ ಕಾರಣದಿಂದ ತಕ್ಷಣ ತಾವು ರಾಜೀನಾಮೆ ಕೊಡಬೇಕು. ಯಾವುದೇ ಒಂದು ಎನ್ಕ್ವೈರಿ ಆದ್ರೆ ತನ್ನ ಕಂಕಳಲ್ಲಿರೋರಿಗೆ ಕೊಡ್ತಾರ್ರಿ, ಪಕ್ಕದಲ್ಲಿರೋರಿಗೆ. ಯಾಕೆಂದ್ರೆ ನೆಕ್ಸ್ಟ್ ಅವ್ರಿಗೆ ಬೇಕಾಗಿರೋ ಕ್ಲೀನ್ ಚಿಟ್ ಅಷ್ಟೇ. ಕ್ಲೀನ್ ಚಿಟ್ಗಾಗಿ ವ್ಯವಸ್ಥೆ ಅಲ್ಲ. ಯಾವುದೇ ಕಾರಣಕ್ಕೆ ಇದು ಬರಬಾರ್ದು. ಸೊಮೋಟೋ ಕೇಸನ್ನ ದಾಖಲು ಮಾಡಬೇಕು. ಇವರ ಮೇಲೆ ಕ್ರಮ ಜರುಗಿಸಬೇಕು. ಈ ಸರ್ಕಾರ ಜನರ ಉದ್ಧಾರಕ್ಕಾಗಿ ಬಂದಿಲ್ಲ, ಜನರನ್ನ ಸರ್ವನಾಶ ಮಾಡಲಿಕ್ಕೆ ಬಂದಿದೆ ಅಂತಕ್ಕಂಥ ಮಾತನ್ನು ತಮ್ಮ ಮೂಲಕ ಹೇಳಲಿಕ್ಕೆ ಬಯಸ್ತೀನಿ.